ಪ್ರಾಥಮಿಕ ಕೃಷಿ ಸಹಕಾರ ಪತ್ತಿನ ಸಂಘದ ನಿರ್ದೇಶಕರಾಗಿ ಈಗ ಆಯ್ಕೆಯಾಗಿದ್ದೀರಿ. ಜನಪ್ರಿಯ ಶಾಸಕರಾದ SR ವಿಶ್ವನಾಥ್ರವರ ಒಂದು ನೇತೃತ್ವದಲ್ಲಿ ಒಂದು ತಂಡನ ರಚನೆ ಮಾಡಿದರು. ಆ ತಂಡ ಎಲ್ಲ 12 ಜನನೂ ಗೆದ್ದು ನಾವು ಆಯ್ಕೆಯಾಗಿ ಬಂದಿದ್ದೀರಿ. ಇವತ್ತು ಅಷ್ಟೇ ಅವರು ಕೈಗೊಂಡಿರೋ ಜನಪ್ರಿಯ ಕಾರ್ಯಕ್ರಮಗಳಿಂದ ಜನ ನಮ್ಮನ್ನು ಗುರುತಿಸಿ ಪ್ರತಿ ಭಾಗದ ಮುಖಂಡರುಗಳನ್ನು ಲೀಡರ್ಗಳನ್ನು ನಮ್ಮ ಜಯಣ್ಣ ಆಗಿರ್ಬೋದು, ಸತೀಶ್ ಅಣ್ಣ ಆಗಿರ್ಬೋದು, ರಾಜಣ್ಣ ಆಗಿರ್ಬೋದು, ವೆಂಕಟೇಶ್ ಅಣ್ಣ ಆಗಿರ್ಬೋದು, ಎಲ್ಲರೂ ಪ್ರತಿಯೊಬ್ಬರ ಮುಖಂಡರು ನೇತೃತ್ವದಲ್ಲಿ ಎಲೆಕ್ಷನ್ನು ನಡೀತು. ಎಲ್ಲ ಭಾಗದ ಮುಖಂಡರು ಮತ್ತು ನಮ್ಮ ಸದಸ್ಯರು ಅಂದರೆ ರೈತ ಬಾಂಧವರು ಅವರು ಸಹ ಒಂದು ಪ್ರೀತಿ ತೋರಿಸಿ ನಮ್ಮನ್ನೆಲ್ಲ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಇವತ್ತು ನಂಜುಂಡಣ್ಣ ಅಶ್ವತ್ತು ಏನು ಹೇಳಿದ್ರೋ ಅದರ ಅನುಗುಣವಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಯಾವುದೇ ಒಂದು ನಿರ್ವಂಚನೆ ಇಲ್ಲದೆ ನಡೆಸ್ಕೊಂಡು ಹೋಗ್ತೀರಿ. ಯಾವುದೇ ಒಂದು ಸಲಹೆ ಸೂಚನೆಗಳೂ ನಮ್ಮ ರೈತರ ಬಾಂಧವರು ಕೊಟ್ಟರು ಅದನ್ನು ಪರಿಗಣಿಸಿ ಮುಂದೆ ಇನ್ನೂ ಉತ್ತಮವಾದ ಸ್ಥಿತಿಯಲ್ಲಿ ನಾವು ಹೋಗ್ತೀರಿ. ಈಗ ಎರಡನೇ ಬಾರಿ ನಮ್ಮನ್ನು ಜನ ಆಯ್ಕೆ ಮಾಡಿರೋದು. ಮೊದಲನೇ ಬಾರಿ ಆಯ್ಕೆ ಆಗಿದ್ದೀರಿ ಮತ್ತು ಈಗ ಎರಡನೇ ಬಾರಿ ಆಯ್ಕೆ ಮಾಡಿ ಎಲ್ಲರ ನಮ್ಮ 12 ಜನ ನಿರ್ದೇಶಕರುಗಳು ಒಟ್ಟಾಗಿ ಸೇರಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಅಧ್ಯಕ್ಷರಾಗಿ ಕೃಷ್ಣಮೂರ್ತಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಉಪಾಧ್ಯಕ್ಷರಾಗಿ ರತ್ನ ರಾಮಕೃಷ್ಣ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಮತ್ತೊಮ್ಮೆ ಎಲ್ಲ ನಮ್ಮ 12 ಜನ ನಿರ್ದೇಶಕರುಗಳನ್ನು ನಮಸ್ಕರಿಸ್ತಾ ನನ್ನ ಮಾತನ್ನು ಹೇಳಿದ್ರು. ಮತ್ತು ನಮ್ಮ ಜನಪ್ರಿಯ ಶಾಸಕರಾದ SR ವಿಶ್ವನಾಥ್ ಅವರಿಗೂ ನಾನು ಚಿರಋಣಿಯಾಗಿರ್ತೀನಿ. ಹಾಗೆ ನಮ್ಮ ವಾಣಿಶ್ರೀ ವಿಶ್ವನಾಥ್, ಅಲೋಕ್ ಸರ್, ಮತ್ತು ನಮ್ಮ ದಿಬ್ಬೂರು ಜಯಣ್ಣ, ಮತ್ತು ನಮ್ಮ ಸಿಗನಾಕ್ನಳ್ಳಿ ರಾಜಣ್ಣವರು, ಮತ್ತು ಚೊಕ್ಕನಹಳ್ಳಿ ವೆಂಕಟೇಶ್ ಅಣ್ಣ, ನಮ್ಮ ಕಡ್ತುಮಲೆ ಸತೀಶ್ ಅಣ್ಣ, ಇವರೆಲ್ಲರಿಗೂ, ಮತ್ತು ನಮ್ಮ ಈ ಭಾಗದ ನಮ್ಮ ಸುಂದರಣ್ಣವರು, ನಮ್ಮ ಹಿರಿಯರು ಸುಂದರಣ್ಣವರು, ಮತ್ತು ಶ್ರೀನಿವಾಸ್ ಅವರು, ನಮ್ಮ ಪ್ರಭಾಕರಣ್ಣವರು, ಪ್ರಕಾಶ್ ಅವರು, ಎಲ್ಲರೂ ನಮ್ಮ ಎಲ್ಲ ಭಾಗದ ಮುಖಂಡರು ಸಹ, ಮತ್ತು ನಮ್ಮ ಮಾಜಿ ಅಧ್ಯಕ್ಷರಾದ ಹುಲಿಚಿಕ್ಕನಹಳ್ಳಿ ಹನುಮಣ್ಣವರು ಎಲ್ಲರ ಸಹಕಾರನೂ ಕೊಟ್ಟಿರೋದ್ರಿಂದ ಇವತ್ತು ಇಲ್ಲಿ ಅವ್ರಿಗೆಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ.